ನಿನ್ನ ಹೆಸರು ಹೇಳು. ನೀನು ಏನು ಕತೆ ಹೇಳ್ತೀಯ ಅದು ಹೇಳು. ಜೋರಾಗಿ. ನನ್ನ ಹೆಸರು ಅನುಸ್ಮರಣೆ. ನಾನು ಮಗುವಾದ ತೆನಾಲಿ ರಾಮನ್ ಕತೆ ಹೇಳ್ತಿದ್ದೇನೆ. ತೆನಾಲಿ ರಾಮ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ರು. ತೆನಾಲಿ ರಾಮನ್ ವಿಕಟ ಕವಿ ಅಂತಾನೂ ಕರಿತಿದ್ರು. ಅವನು ಒಂದಿನ ಆಸ್ಥಾನಕ್ಕೆ ಲೇಟಾಗಿ ಬಂದ್ಬಿಟ್ಟ. ಆವಾಗ ಶ್ರೀಕೃಷ್ಣ ದೇವರಾಯ ಬೈದ್ರು, ಅವನಿಗೆ ಯಾಕೆ ಇಷ್ಟು ಲೇಟಾಗಿ ಬಂದೆ ಅಂತ. ಪ್ರಭು ಮಗು ಇತ್ತು, ಅದಕ್ಕೆ ಅಷ್ಟೊಂದು ಸಂಭಾಳಿಸೋಕ್ಕಾಗಿಲ್ಲ, ಅದಕ್ಕೆ ಎಷ್ಟು ಲೇಟ್ ಆಯಿತು ಅಂತ. ಅಂದರೆ ಇಷ್ಟು ಮಗು ಒಂದು ಸಂಭಾಳಿಸೋಕ್ಕಾಗಲ್ಲ ನಿನಗೆ, ಎಂಥ ಮನುಷ್ಯ ನೀನು ಅಂತ ಅಂದರು. ಆವಾಗ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಅದೆಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ. ಸರಿ, ನೀನು ಮಗುವಾಗಿ ಆ್ಯಕ್ಟ್ ಮಾಡು, ನಾನು ತಂದೆಯಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೆನಾಲಿ ರಾಮ ಮಗುವಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಯಾರಿಗೆ ಹೇಳ್ದ ಮಗುವಾಗಿ ಆ್ಯಕ್ಟ್ ಮಾಡು, ನಾನು ತಂದೆಯಾಗಿ ಮಾಡ್ತೀನಿ? ಶ್ರೀಕೃಷ್ಣ ದೇವರಾಯ ಹೇಳ್ದ. ಆಮೇಲೆ ಸರಿ ಪ್ರಭು ಅಂತ ತೆನಾಲಿ ರಾಮ ಹೇಳ್ದ. ಆವಾಗ ನಿನಗೇನು ಬೇಕು ಮಗು ಅಂತ ಕೇಳ್ದ ಶ್ರೀಕೃಷ್ಣ ದೇವರಾಯ. ತೆನಾಲಿ ರಾಮ ಹೇಳ್ದ, ನನಗೆ ಒಂದು ದೊಡ್ಡ ಆನೆ ಬೇಕು ಅಂತ ಹೇಳ್ದ. ಓ ಅಷ್ಟೇ ತಾನೇ, ನಾನು ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಆನೆ ಇರೋ ಜಾಗದಲ್ಲಿ ಹೋಗಿ ಸೈನಿಕರಿಗೆ ಕರ್ಕೊಂಡ್ಬಂದ ಅಂತ. ಇವಾಗ ಮತ್ತೆ ಅಳಕ್ಕೆ ಶುರು ಮಾಡಿಬಿಟ್ಟ. ನನಗೆ ಆನೆಯನ್ನ ಜೋಬಲ್ಲಿ ಇಟ್ಕೊಬೇಕು ಅಂತ. ಅದೇ ಜೋಬಲ್ಲಿ ಇರ್ಸಕ್ಕಾಗುತ್ತೆ, ನಾನು ಇರ್ಸಕ್ಕಾಗಲ್ಲ ಅಂತ. ಇಲ್ಲ, ನನಗೆ ಬೇಕೇ ಬೇಕು ಅಂತ ಆಟ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಆಮೇಲೆ ಆಟ ಮಾಡ್ತಾ ಮಾಡ್ತಾ ಶ್ರೀಕೃಷ್ಣ ದೇವರಾಯಗೆ ಏನು ಬೇಕೋ, ಏನು ಅರ್ಥ ಇದೆ ಅಂತಾನು ಗೊತ್ತಾಗಲಿಲ್ಲ. ಅವಾಗ ಕೈ ಎತ್ತದ ಹೊಡಿಯೋಕ್ಕೆ. ಅವಾಗ ತೆನಾಲಿ ರಾಮ, ಪ್ರಭು ಪ್ರಭು ನಾನು ನಿಮ್ಮ ಮಗು ಅಲ್ಲ, ತೆನಾಲಿ ರಾಮ ಅಂತ ಹೇಳ್ದ. ಸೂಪರ್, ಗುಡ್. ಇವ್ರು ಹೇಳಿದ ಕತೆ ಗೊತ್ತಾಯ್ತು ಎಲ್ಲ? ಹಾಂ ಸರ್. ಅಂದ್ರೆ ಏನು? ಮೊದಲನೇ ಎರಡು ಮೆಸೇಜ್ ಇದೆ ಇದರಲ್ಲಿ. ಮೊದಲನೇ ಮೆಸೇಜ್ ಇದೆ, ಮಗುನ ಸಂಭಾಳಿಸೋದಕ್ಕೆ ಸಮಾಧಾನ ಮಾಡೋದು ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಅವನು ತಡವಾಗಿದ್ದಕ್ಕೆ ಕಾರಣ ಇದು ಕೊಟ್ಟ. ಇವನೇನು ಅನ್ಕೊಂಡ ಕೃಷ್ಣದೇವರಾಯ ಅದೇನು ದೊಡ್ಡ ಕೆಲಸನ ಅಂತ. ಇವನೇ ಮಗುವಾದಾಗ ಅವನಿಗೆ ಗೊತ್ತಾಯ್ತು. ಸಮಾಧಾನ. ಮಕ್ಳು ಏನ್ ಬೇಕಾದ್ರೂ ಕೇಳ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳಿಗಂತೂ ನಾವು ಉತ್ತರ ಕೊಡಕ್ಕೆ ಆಗೋದಿಲ್ಲ, ಅಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಎರಡನೇದೇನಿದು, ಎರಡನೇ ಮೆಸೇಜ್, ಆನೆನ ಜೋಬಕ್ಕೆ ಆನೆ ಜೋಬಲ್ಲಿ ಇಡಕ್ಕಾಗತ್ತ ಅಂದ್ರೆ ಏನ್ ಅರ್ಥ ಆದದ್ದು? ಆಗದೆ ಇರೋದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಶ್ರೀಕೃಷ್ಣ ದೇವರಾಯ ಅಷ್ಟು ಸುಲಭ ನಾನು ಏನು ಮಾಡ್ಬಿಡ್ತೀನಿ ಅಂತ ಅನ್ಕೊಂಡ. ಆದ್ರೆ ಆಗದೆ ಇದ್ದಿದ್ದನ್ನು ಕೇಳಿದಾಗ ಇಲ್ಲ ಆಗೋದಿಲ್ಲ ಅಂತ ಅವನ್ನೇ ಹೊಡೆಯೋಕ್ಕೆ ಹೋಗ್ತಾನೆ. ಸೊ ಆ ಮಟ್ಟಕ್ಕೆ ಹೋಗಿ ಮುಟ್ಕೊಳ್ತೀವಿ ನಾವು. ಸೊ ಹಾಗಾಗಿ ಆಗದೆ ಇರೋಂತಹ ನಮ್ಮ ಬಯಕೆಗಳನ್ನ ನಾವು ಬಯಸಬಾರ್ದು ಅನ್ನೋದು ಒಂದು ಇದರಲ್ಲಿ ಹೇಳಿ.